ನಮಸ್ಕಾರ. ನಾನು ಶ್ರೀಧರ್ ಭಟ್. ಕೊಯಂಬತ್ತೂರಿನಲ್ಲಿರುವಂತಹ ತಿರುಮೂಲ ಸಿದ್ಧರ ಪೀಠಂ ಶಿವರಾಜನ್ ಯೋಗಿ ಅವರು ನಡೆಸುವಂತಹ ಅದರ ವಿದ್ಯಾರ್ಥಿ. ಕಳೆದ ಒಂದು ವಾರಗಳಿಂದ ನಾನು ಶೈವ ಸಿದ್ಧಾಂತದ 6 ತತ್ವಗಳನ್ನು ಹೇಳಿದ್ದೇನೆ. ನಾನು ಇವತ್ತು ಶಿವಜ್ಞಾನ ಬೋಧ ಅಂತ ಹೇಳುವಂತಹ ಇದೊಂದು ಶೈವ ಸಿದ್ಧಾಂತದಲ್ಲಿರುವಂತಹ ಒಂದು ಆಧ್ಯಾತ್ಮಿಕವಾದಂತಹ ಸಾಹಿತ್ಯ. ಹೇಗೆ ರಾಮಾಯಣದಲ್ಲಿ ತಾರೋಪದೇಶ ಅಂತ ಇದೆಯೋ, ಮಹಾಭಾರತದಲ್ಲಿ ಗೀತೋಪದೇಶ ಅಂತ ಹೇಳಿದೆಯೋ, ಹಾಗೆ ಉದ್ಭವ ಗೀತೆ ಅಂತ ಹೇಳಿದೆಯೋ, ಶೈವ ಸಿದ್ಧಾಂತದಲ್ಲಿ ಇರುವಂತಹ 14 ತತ್ವಗಳು. ಈ ಸಿದ್ಧಾಂತವನ್ನು ಮಾಣಿಕ್ಯವಾಸರನಿಂದ ಒಬ್ಬರು ಪಾದ್ರಿಗಲ್ತದನ್ನು ಭಾಷಾಂತರಿಸಿದ್ದಾರೆ, ಮಾತುಗಳ ವಿತರಣೆ ಮಾಡಿದ್ದಾರೆ. ಶಿವಬಾಲ ಯೋಗಿಯಾದಂತಹ ಮೇಕಾಠೋರ್ ಹೇಳುವಂತವರು ಒಬ್ಬರು ಸ್ವಾಮಿಯವರು, ಅವರದನ್ನು ಕಲಿಸಿದ್ದಾರೆ. ಮಾತ್ರಲ್ಲ, ದಕ್ಷಿಣಾಮೂರ್ತಿಯಿಂದ ಋಷಿ ಸಮೂಹ ಕಲಿಸಿದೆ. ಈ ಸೂತ್ರದಲ್ಲಿ 1ನೆಯ ಸೂತ್ರವನ್ನು 14 ಸೂತ್ರ ಇದೆ ಅಂತ ಹೇಳಿದ್ದೇನೆ. ಇವತ್ತಿನ ಮಧ್ಯೆಯಲ್ಲಿ ಒಂದು 3 ಸೂತ್ರಗಳನ್ನು ಹೇಳೋಣ. ಸೂತ್ರ 1 ಅಂದ್ರೆ ಎಲ್ಲಾ ಜೀವಿಗಳು ಕೂಡ ಉದ್ಭವ ಆದದ್ದು ಎಂಬ್ರಿಕಲ್ ವರ್ಡ್ನಿಂದ. ಅಂದ್ರೆ ಅಲ್ಲಿ ಏನಂದ್ರೆ ಶಿವನ ಆ ಒಂದು ಭ್ರೂಣ ಸಮೂಹದಿಂದ ಅಲ್ಲಿ ಏನಾಗ್ತದೆ, ಕ್ರಿಯೇಷನ್ ಮತ್ತೆ ಪ್ರಿಸರ್ವೇಷನ್, ಸೂಪರ್ವೇಷನ್ ಅಂದ್ರೆ ಎಲ್ಲವೂ ಕೂಡ ಅದೇ ರೀತಿಯಲ್ಲಿ ಆಗ್ತದೆ. ಶಿವನು ನಿರ್ಮಾಣ ಮಾಡಿದ್ದು ಈ ಜಗತ್ತನ್ನು, ಶಿವನು ನಿರ್ಮಾಣ ಮಾಡಿದ್ದು. ಜ್ಞಾನ ಎಂಬುದು ಬರಬೇಕಿದ್ರೆ ಅವನ ಜೀವನದಲ್ಲಿ ಮಾಡಿದಂತ ಕರ್ಮಕ್ಕೆ ಅನುಸಾರವಾಗಿ ಮಾಯೆಯಲ್ಲಿ ಎಷ್ಟು ಸಿಲುಕಿದ್ದಾನೆ ಅಂತ ಹೇಳುವಂತಹ ಒಂದು ಅಂಧಕಾರದಲ್ಲಿ ಎಷ್ಟಿದ್ದಾನೆ ಅಂತ ಹೇಳುವಂತಹ ನಿತ್ಯ ನಿರಂತರವಾದಂತಹ ಪುನರ್ಜನ್ಮ ಆಗುವಂತಹ ಇದರಿಂದ ಬಿಡುಗಡೆ ಹೊಂದಿ ಅಹಂಕಾರದಿಂದ ನಿವಾರಣೆಯಾಗಿ ಆದಿ ಮತ್ತು ಅಂತ್ಯ ಅಂತ ಹೇಳುವಂತಹ ಪರತತ್ವವೇ ಶಿವತತ್ವವಾಗಿದೆ. ಇದರಿಂದ ಯಾವ ಆತ್ಮ ಬಿಡುಗಡೆ ಹೊಂದುತ್ತದೋ ಆ ಆತ್ಮ ಶಿವನಾಗಿ ಬದಲಾಗುತ್ತಾನೆ. ಇದು ಸೂತ್ರ 1. 2ನೇ ಸೂತ್ರ, ಇಲ್ಲಿ ಮಾನವನ ಆತ್ಮ ಯಾವಾಗ್ಲೂ ಕೂಡ ಒಂದು ಪಾಶದಿಂದ ಅದು ಬೇರೆ ಆಗಿರುತ್ತದೆ. ಅದರಲ್ಲಿ ಪಾಶದಲ್ಲಿ ಸಿಲುಕಿ ಹಾಕಿಕೊಂಡ್ರು ಬೇರೆ ಆಗಿರುತ್ತದೆ. ಅದು ಉತ್ತಮ ಗತಿಗೆ ಹೋಗಲಿಕ್ಕೆ ಕಾರಣ ಯಾರು? ಬೇರೆ ಯಾರಲ್ಲ, ಮಾನವ ತಾನು ತನ್ನ ಜೀವನದಲ್ಲಿ ಮಾಡಿದಂತಹ ಕಾರ್ಯ ಅಂದ್ರೆ ಕರ್ಮ, ಅದ ಬಂಧನಕ್ಕೆ ಒಳಗಾಗಿ ಹುಟ್ಟು ಮತ್ತು ಸಾವು ಜಗತ್ತು. ಇದೇ ರೀತಿಯಲ್ಲಿ ಮುಂದುವರಿತಾ ಹುಟ್ಟು ಮತ್ತು ಸಾವು ಮುಂದುವರಿದು ಅಂದ್ರೆ ಅಂತಹ ವ್ಯಕ್ತಿಗಳು ಉಂಟಲ್ಲ, ನಮ್ಮ ಈ ಲೋಕದಲ್ಲಿ ಒಂದು ಗುಂಪಾಗಿ ಬದಲಾಗ್ತದೆ. ಮಾತ್ರ ಅಲ್ಲ, ಯಾರು ಕರ್ಮ ಮಾಡದೇ ಇದ್ದಾನೆ ಅಂದ್ರೆ ಆ ಮಾನಸಿಕ ಸ್ಥಿತಿಗೆ ಹೊಂದಿದಾಗ ಅವನು ಜೀವನಿಂದ ಮುಕ್ತನಾಗ್ತಾನೆ. ಇದು 2ನೇ ಸಿದ್ಧಾಂತ. ಇನ್ನು 3ನೇ ಸಿದ್ಧಾಂತ ಅಂತ ಹೇಳಿದ್ರೆ, ಆತ್ಮ ಒಂದು ಶಾಶ್ವತ, ಆತ್ಮ ಶಾಶ್ವತ, ಶರೀರ ಅನಿತ್ಯ ಅಂತ ನಾವು ಕರಿತೇವೆ. ಆದ್ರೆ ಈ ಪರ್ಮನೆಂಟ್ ಆಗಿರುವಂತಹ ಶಾಶ್ವತವಾದಂತಹ ಆತ್ಮಕ್ಕೆ ಜ್ಞಾನೇಂದ್ರಿಯಗಳಿಲ್ಲ. ಆದ್ರೆ ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದಿಂದ ಪ್ರಭಾವಕ್ಕೆ ಒಳಗಾಗ್ತದೆ ಆತ್ಮ. ಹಾಗೆ ನೋಡಿದಾಗ ಪಂಚಭೂತಗಳು ಉಂಟಲ್ಲ, ಅದೊಂದು ಭೌತಿಕವಾದಂತಹ ಒಂದು ತತ್ವ. ಅದು ಫಿಸಿಕಲ್ ಬಾಡಿ. ಒಳಗೂ ಹೊರಗೂ ಪಂಚೇಂದ್ರಿಯಗಳಿದೆ ಆತ್ಮದ. ಪಂಚಭೂತಗಳಿಂದ, ಪಂಚ ತನ್ಮಾತ್ರಗಳಿಂದ, ಅವನು ಮಾಡುವಂತಹ ಕರ್ಮಗಳಿಂದ, ಸಾಧನಾ ಚತುಷ್ಟಯಗಳಿಂದ ಆತ್ಮ ಪ್ರಕಾಶಗೊಂಡ್ರೆ ಮಾತ್ರ ಅದು ಪ್ರಕಾಶಿತವಾಗುವುದು. ಆತ್ಮ ಪ್ರಕಾಶಗೊಳ್ಬೇಕಿದ್ರೆ ಶಿವನಾಗ್ಬೇಕು. ಅವನು ಶಿವನಾಗಬೇಕಿದ್ರೆ ಸಾಧನೆ ಮಾಡಬೇಕು. ಆಗ ಹೇಗಿರ್ತದೆ, ಕೋಟಿ ಸೂರ್ಯನಿಗೆ ಇರುವಷ್ಟು ಪ್ರಕಾಶಿತವಾಗ್ತದೆ. ಹಾಗೆ ಸೂಕ್ಷ್ಮ ಜಾಗೃತ ಸ್ಥಿತಿಯಲ್ಲಿ
ಭ್ರೂ ಮಧ್ಯದಲ್ಲಿ ಆತ್ಮ ಇದ್ರೆ, ಆತ್ಮನ ಸ್ಥಾನ ಇದ್ರೆ, ಹಾಗೆ ಭ್ರೂ ಮಧ್ಯದಲ್ಲಿರ್ತದೆ. ಸ್ವಪ್ನ ಸ್ಥಿತಿಯಲ್ಲಿ ವಿಶುದ್ಧದಲ್ಲಿರ್ತದೆ, ಗಾಢ ನಿದ್ರೆಯಲ್ಲಿ, ಅನಾಹುತದಲ್ಲಿರ್ತದೆ. ಜನಸಾಮಾನ್ಯ ವ್ಯಕ್ತಿಗಳಲ್ಲಿ ಅನಾಹುತದಲ್ಲಿರ್ತದೆ. ಯೋಗಿ ಜ್ಞಾನಿಗಳಲ್ಲಿ ತುರ್ಯಾತೀತ ಅವಸ್ಥೆಯಲ್ಲಿ ಇರುವಂತಹ ಯಾರಿರ್ತಾರೋ ಅವರಲ್ಲಿ ಮೈಂಡ್ ಅಥವಾ ಮೂಲಾಧಾರದಲ್ಲಿ, ಆತ್ಮ, ಅಹಂಕಾರ, ಬುದ್ಧಿ ಇರುವಂತದ್ದು ಮೂಲಾಧಾರದಲ್ಲಿ ಅಲ್ಲಿರ್ತದೆ. ಹಾಗೆ ಕವಿಯಾಗಿರುವಂತವನಲ್ಲಿ ಗುರುಮಂಡಲದಲ್ಲಿರ್ತದೆ. ಅಥವಾ ಒಬ್ಬ ತುರ್ಯಾತೀತ ಸ್ಥಿತಿಗೆ ಬಂದಿದ್ದಾನೆ ಅಂತಾದರೆ ಅದು ನಿರಾಧಾರದಲ್ಲಿರ್ತದೆ. ಸಿದ್ಧರಲ್ಲಿ ಪರಮಾಣುವಿಗೆ ನಲ್ಲಿರ್ತದೆ. ಸಿದ್ಧರಲ್ಲಿ ಯಾರು ಆ ಸಿದ್ಧ ಸ್ಥಿತಿಗೆ ಬರ್ತಾನೋ ಅವನು ಶಿವಲೋಕದಲ್ಲಿ, ಸಿದ್ಧರ ಲೋಕದಲ್ಲಿ ಇರ್ತದೆ. ಅಂತಃಕರಣ ಇದಕ್ಕೊಂದು ಇನ್ಸ್ಟ್ರೂಮೆಂಟ್ ಆಗ್ತದೆ. ಆತ್ಮ ನಿಯಂತ್ರಿತವಾಗಿ ಒಂದು ಕಂಟ್ರೋಲ್ ಮಾಡುವಂತಹ ಒಂದು ಮಿನಿಸ್ಟರ್ ಆದ್ರೆ ರಾಜ ಅಂತಃಕರಣ. ಹಾಗಾಗಿ ಆತ್ಮವೇ ಸರ್ವಸ್ವ ಅಂತ ಹೇಳಿ ಇದಿಷ್ಟು ಇವತ್ತಿನ ಈ ಪ್ರಮುಖವಾದ 3 ತತ್ವಗಳು ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ. ಇದನ್ನು ಯಾರಿಗೆ ಅಧ್ಯಯನ ಮಾಡಬೇಕು ಅಂತಿದ್ದವರು ನಮ್ಮ ಚಾನಲ್ನಲ್ಲಿ ಶಿವರಾಜ್ ಯೋಗಿ ಹಾಗೆ ಅವರ ಗುರುಗಳ ಇದು ಮೊಬೈಲ್ ನಂಬರ್ ಇದೆ, ಅದಕ್ಕೆ ಸಂಪರ್ಕಿಸಿ ತಮ್ಮ ತರಗತಿಗಳನ್ನು ನಿಗದಿಪಡಿಸಿಕೊಳ್ಳಿ. ನಮಸ್ಕಾರ.